ಬಿ ಯಲ್ಲಪ್ಪ. ನಾನು ಬಲಿಜ ಸಂಘದ ಅಧ್ಯಕ್ಷರಾಗಿ ನಿರ್ವಹಿಸ್ತಾ ಇದ್ದೀನಿ. BTM ಬಲಿಜ ಸಂಘದ ಹೊಸ ಕಚೇರಿಯನ್ನು ಸ್ಥಾಪನೆ ಮಾಡಿದ್ದೇವೆ. ನಮಸ್ಕಾರ, ನಾನು ತಮ್ಮೆಲ್ಲರಿಗೂ ಪರಿಚಿತವಾದ ಮುರಳಿ ನಾಯ್ಡು. ಈ BTM ಬಲಿಜ ಸಂಘದ ಕಾರ್ಯದರ್ಶಿಯಾಗಿ ಸತತವಾಗಿ 20 ವರ್ಷಗಳಿಂದ ಕಾರ್ಯ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿನ ಒಂದು ಇದಕ್ಕೆ ನಮ್ಮೆಲ್ಲ ಬಲಿಜ ಬಾಂಧವರಿಗೆ ಸ್ವಾಗತ, ಸುಸ್ವಾಗತ. ತಮ್ಮೆಲ್ಲರಿಗೂ ಗೊತ್ತಿರೋ ಥರ ನಾವು 20 ವರ್ಷ ಆದ್ರೂ ಇವತ್ತಿನವರೆಗೂ ನಮ್ಮ ಕೈವಾರ ತಾತನವರ ಕೃಪೆ ನಮ್ಮ ಮೇಲೆ ಇದ್ದು ಭಾಳ ಸುಶ್ರುತವಾಗಿ 4 ಜನ ನಮ್ಮನ್ನು ಪರವಾಗಿಲ್ಲ, ಸಂಘದವರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅನ್ನೋ ಥರ ನಡೆಸ್ಕೊಂಡು ಒಳ್ಳೆಯ ಒಂದು ಹಾದಿಯಲ್ಲಿ ದೊಡ್ಡವರಾದ ನಮ್ಮ ಶ್ರೀ ದಿವಂಗತ ಮಾರಪ್ಪನವರಾಗಲಿ, ಮೊದಲ ಅಧ್ಯಕ್ಷರು, ಫೌಂಡ್ರ ಪ್ರೆಸಿಡೆಂಟು, ಅಥವಾ ನಮ್ಮ IM ವೆಂಕಟಸ್ವಾಮಿ ಸೀನಿಯರ್ ಉಪಾಧ್ಯಕ್ಷರು, ನಮ್ಮ ಈಗ ಹಾಲಿ ಅಧ್ಯಕ್ಷರಾದ ಆದಿಶೇಷಪ್ಪ ಅವರು, ಮತ್ತು ನಮ್ಮ ಇನ್ನೊಬ್ಬರು ಈಗ ಸೀನಿಯರ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿರೋಂಥ ಯಲ್ಲಪ್ಪನವರು, ಇವರ ಹಾದಿಯಲ್ಲಿ ಇವರ ಒಂದು ಒಳಿತೋ ಕೆಟ್ಟಿತೋ ನಮಗೆ ಏನು ಅಂತ ಹೇಳಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ತಮ್ಮೆಲ್ಲರೂ ಗೊತ್ತಿರೋ ಥರನೇ ನಾವು BTM ಬಲಿಜ ಸಂಘ ಅಂದರೆ ಬಲಿಜ ತಾಯಿ ಮಡಿಲು ಅಂತ ನಾವು ಇಟ್ಟಿರೋದು. BTM ಅಂದರೆ BTMಗೆ ಪರಿಶಿಷ್ಟವಾಗಿ ಇಲ್ವಾ ಅಥವಾ ಅದಕ್ಕೋಸ್ಕರನೇ ಅಷ್ಟೇ ಅಂತ ನಾವು ಏನೂ ಮಾಡಿಲ್ಲ. ಸರ್ಜಾಪುರ, ಬೇರ್ಕೆ, ಬಾಗ್ಲೂರಿಂದನೂ ನಾವು ಬಲಿಜಗರನ್ನ ಇದಕ್ಕೆ ಮಾಡ್ಕೊಂಡಿದ್ದೀವಿ. ನಮ್ಮ ಕೈಲಾದಷ್ಟು ಸಹಾಯನ ಬಳ್ಳಾರಿ, ಚಿತ್ರದುರ್ಗ, ಬಾಗೇಪಲ್ಲಿಯಲ್ಲಿ ನಮ್ಮ ಬಲಿಜ ಬಾಂಧವರಿಗೂ ಸುದರ್ಶನ್ ವಕೀಲರಾಗಲಿ, ಸರ್ಜಾಪುರದಲ್ಲಿ ನಾಗೇಶ್ ಆಗಲಿ, ನಮ್ಮ ಮನೋಹರ್ ಆಗಲಿ, PC ಮೋಹನ್ರವರು, ಶ್ರೀ ಮುನಿರಾಜು, KR ಪುರಮು, ಮೋಹನ್, ಅಮರ್ಜ್ಯೋತಿ ಮೋಹನ್ ಕುಮಾರು, ರಾಮಲಿಂಗಪ್ಪನವರು, ಎಲ್ಲರೂ ಒಂದು ಧರ್ಮೇಶು, ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ HSR ಲೇಔಟ್ನ ಸುಗ್ಗಂಟಪಲ್ಲಿ ಲೋಕೇಶ್ರವರು, ಇವರೆಲ್ಲ ನಮ್ಮ ಜೊತೆ ಕೈಗೂಡಿಸಿ ನಮ್ಮನ್ನು ನಡೆಸ್ಕೊಂಬರ್ತಾ ಇದ್ದಾರೆ. ಆದರೆ ಒಂದು ನಮಗೆ ನೋವು ಏನಂದರೆ, ಇಷ್ಟು ವರ್ಷ ಆದರೂ ನಮಗೆ ಒಂದು ಸ್ಥಳ ಸಿಕ್ಕಿಲ್ಲ ಕಚೇರಿ ಮಾಡ್ಕೊಂಡಿರ್ಲಿಕ್ಕೆ. ನಮ್ಮ ರಾಮಲಿಂಗಾರೆಡ್ಡಿ ಅವರಾಗಲಿ, ನಾವು ಕೊಡ್ತೀವಿ, ನೀವು ಕಟ್ಟಿಸಿ ಸ್ಥಳ ಕೊಡಿ, ನಾನು ಕೊಡ್ತೀನಿ ಅಂತಾರೆ. PC ಮೋಹನ್ರವರು, మీరు ಜಾಗ ಸುಡಣ್ಣಪ್ಪ, ನಾನು ಕೊಟ್ಟಿಸ್ತಾನು ಅಂತಾರೆ. ನಮಗೆ BTM ಲೇಔಟಲ್ಲಿ ಅಷ್ಟು ಈಸಿ ಇಲ್ಲ ಸಿಗೋದು. ಏನೋ ತಾತ ಕೃಪೆಯಿಂದ ಸಿಕ್ಕಿದ ತಕ್ಷಣ ನಾವು ಇಲ್ಲಿಗೆ ಒಂದು ಜಾಗ ಮಾಡಿ, ಸ್ಥಳ ಮಾಡಿ, ಮುಂದಿನ ಪೀಳಿಗೆಗೆ ಸಹಾಯಕವಾಗುವಂತೆ ಮಾಡೋಣ ಅಂತ ತಮ್ಮೆಲ್ಲರ ಆಶೀರ್ವಾದ. ಮತ್ತು ಇದಕ್ಕೆ ಈ ಕಚೇರಿಗೆ ನಾವು ಭಾಳ ಕಷ್ಟಪಟ್ಟು ದೇಣಿಗೆ ಹಣದಿಂದ ಲೀಸ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀವಿ. ಇದೇ ಒಂದು ಕಚೇರಿಯಲ್ಲಿ ನಮ್ಮ ಇನ್ನೊಂದು ವೆಂಕಟೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ನಮ್ಮ ಆದಿಶೇಷಪ್ಪ ಅವರ ಅಧ್ಯಕ್ಷತೆ, ಉಪಾಧ್ಯಕ್ಷರಾಗಿ ಯಲ್ಲಪ್ಪ ಮತ್ತು ಹಿರಿಯ ಉಪಾಧ್ಯಕ್ಷರಾಗಿ ನಂಜುಂಡಪ್ಪನವರ ಒಂದು ಇದರಲ್ಲಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ನಾವು ಇದು ಬಲಿಜಗರಲ್ಲದೆ ಬೇರೆ ಒಂದು ಇದಕ್ಕೂ ಸಮುದಾಯಗಳು, ಅದರಲ್ಲಿ ನಗೀನಾ ಟಾಜ್ ಅಂತ ಒಂದು ಮುಸ್ಲಿಂ ನಮ್ಮ ಸಹೋದರಿ ನಮ್ಮ ಜೊತೆ ಇರ್ತಾರೆ. ಮತ್ತು ಭಾಳಷ್ಟು BTMಲ್ಲಿ ಮುಸ್ಲಿಂ ಸಹೋದರರು, ದಲಿತರು ಎಲ್ಲನೂ ಇದರಲ್ಲಿ BBMP ಕಚೇರಿಯಿಂದ ಒಂದು 20-25ಕ್ಕೂ ಮಿಗಿಲಾಗಿ ನಮ್ಮ ಸ್ವೀಪರ್ಸ್ ಲೇಡೀಸ್ ಸಹೋದರಿಗಳು, ಅವರು ಎಷ್ಟು ಸ್ವಚ್ಛತೆ ಮಾಡ್ತಾರೋ, ರಸ್ತೆಗಳು ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೋ, ಅವ್ರ ಅಕೌಂಟ್ಸು ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿ ನಮಗೆ ಭಾಳಷ್ಟು ಸಹಕಾರ ಕೊಟ್ಟು ಈ ಒಂದು ಸೊಸೈಟಿನ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೆಲ್ಲದಕ್ಕೂ ಒಂದು ಕಾರ್ಯದರ್ಶಿ, ಗಿಡ ಬಾಗಿಲಿಂದ ಇದು ಎಲೆಮರೆ ಕಾಯಲ್ಲಿದ್ದಂಗೆ ಕಿರಣ್ ಕುಮಾರಿ ಅಂತ, ಈ ನಮ್ಮ ಒಂದು ಪುಟ್ಟ ಕೈಗಳಲ್ಲಿ ತನ್ನ ಕೈಲಾದಷ್ಟು ಸಹಾಯ ಮಾಡಿ ಈ ಒಂದು ಕಚೇರಿಯನ್ನು ಸುಸೂತ್ರವಾಗಿ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ನಾವು ಇದನ್ನು ಹೇಳಿ ನಮಗೆ ಇದೊಂದು ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರಿಗೂ ನಮಸ್ಕಾರ. ತಾವು ಈ ಮೀಡಿಯಾ ಅವ್ರಿಗೆ ಒಂದು ತುಂಬ ಥ್ಯಾಂಕ್ಸು. ಈ ಟೈಮಲ್ಲಿ ಬಂದು ನಮ್ಮನ್ನು ಐಡೆಂಟಿಫೈ ಮಾಡಿ ನಮಗೆ ಇದು ಮಾಡಿರೋದಕ್ಕೆ. ಇದನ್ನೆಲ್ಲರಿಗೂ ಬಿತ್ತರಿಸಿ ನಮ್ಮ ಬಲಿಜ ಬಂದವರಿಗೆಲ್ಲ ಸೇರಲಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ.
ನಮಸ್ತೆ, ನನ್ನ ಹೆಸರು ನಂಜುಂಡಪ್ಪ ಅಂತ. ನಾನು ಹಿರಿಯ ಉಪಾಧ್ಯಕ್ಷರಾಗಿ ಬಲಿಜ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ವೆಂಕಟೇಶ್ವರ ಗೇಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇದ್ದೀವಿ. ನಮ್ಮ ಸಂಘದಲ್ಲೇ ಆಗಲಿ ಸೊಸೈಟಿಯಲ್ಲಾಗಲಿ ಒಳ್ಳೆ ಇದು ಕಾರ್ಯಗಳೆಲ್ಲ ನಡೀತಾ ಇದೆ. ಈಗ ಕೆಲವು ನಮ್ಮ ಸಹೋದ್ಯೋಗಿಗಳ ಸಪೋರ್ಟಿಂದ ಎಲ್ಲ. ಕಿರಣ್ ಕುಮಾರಿ ಅಂತ ವೆಂಕಟೇಶ್ವರ ಸೊಸೈಟಿಯಲ್ಲಿ ನಾನು ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತಿರೋದು. ಅಂದರೆ ಲೋಯೆಸ್ಟ್ ಕ್ಲಾಸಸ್ ಆಗಿರಲಿ ಮಿಡಲ್ ಕ್ಲಾಸ್ ಆಗಲಿ ಅವ್ರಿಗೆ ಲೋನ್ ತೊಗೊಂಡು ಕಡಿಮೆ ಇಂಟ್ರೆಸ್ಟಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಬೇಗ ಅವರು ರಿಕವರಿನೂ ಮಾಡ್ಕೊಳ್ಬೋದು, ಜೊತೆಗೆ ಅವರು ಬಿಸ್ನೆಸ್ನೂ ಇಂಪ್ರೂವ್ ಮಾಡ್ಬೋದು. ಮತ್ತು ಫ್ಯಾಮಿಲಿಲಿ ಅವ್ರಿಗೆ ಏನಾರು ಎಕ್ಸ್ಪೆನ್ಸ್ ಇದ್ದರೆ ಅದ್ರ ಮೂಲಕ ಕೂಡ ಅವರು ಇದು ಅಮೌಂಟ್ ತೊಗೊಂಡು ಅವರು ಸಕ್ಸಸ್ ಆಗಿದ್ದಾರೆ. ತುಂಬ ಜನ ಇದರಿಂದ ತೊಗೊಳ್ತಾ ಇದ್ದಾರೆ. ಯಾಕಂದರೆ 2003 ಶುರುವಾಗಿದ್ದು ಇಲ್ಲಿವರೆಗೂ ರನ್ ಆಗ್ತಿದೆ ಅಂದರೆ ಬೆಸ್ಟ್ ಪರ್ಸನ್ ಅಂತಲೂ ಹೇಳ್ಬೋದು, ಬೆಸ್ಟ್ ಪ್ಲೇಸ್ ಕೂಡ ಹೌದು. ಸೊ ಕಲಿಕೆಗೂ ಒಳ್ಳೆಯದು ಹಾಗೂ ದುಡ್ಡಿಂದ ಇವ್ರಿಗೆ ಒಳ್ಳೆ ರೀತಿ ರೆಸ್ಪಾಂಡು ಸಿಕ್ಕಿದೆ ಅಂತ ಹೇಳ್ತಾ ಮಾಡೋಕ್ಕೆ ಬಂದಿದ್ದೀನಿ. ಇದು ಸೊಸೈಟಿ ನಾನು ಇಲ್ಲಿಗೆ ಬಂದು 3 ವರ್ಷ ಆಗಿದೆ. 3 ವರ್ಷದಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದರಿಂದ ಭಾಳ ಎಲ್ಲರೂ ಯಾರಿಗೆ ಉದ್ಯೋಗ ಇಲ್ಲ, ಯಾರು ಕೆಲಸ ಇಲ್ಲ, ಆಮೇಲೆ ಯಾರು ಕೆಲಸ ಮಾಡ್ತಾ ಇರೋರು ಅವರಿಗೆ ಕಾಸುದ್ದು ಏನಾದರೂ ಕೆಲಸ ಬೇಕು ಅಂತ ಅಂದರೆ ಅವ್ರು ಬಂದು ಇಲ್ಲಿ ಸಾಲ ತೊಗೊಂಡು ಅದು ಮರುಪಾವತಿ ಮಾಡ್ಬೋದು. ಅದು ಕಡಿಮೆ ದರದಲ್ಲಿ ಇಂಟ್ರೆಸ್ಟ್ ಇದೆ. ಬೇರೆ ಕಡೆ ಹೋದ್ರೆ ಇನ್ನೂ ಜಾಸ್ತಿ ಇರುತ್ತೆ, ಇಲ್ಲಿ ಕಡಿಮೆ ಬೇರೆ ದರದಲ್ಲಿ ಕೊಡ್ತಾ ಇದ್ದೀವಿ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇದನ್ನು ಮುಂದೆ ನಡೆಸ್ಕೊಂಡು ಹೋಗಲಿ ಅಂತ ಕೇಳ್ತೀನಿ.